ಪಲ್ವರೈಸಿಂಗ್ ಮಿಷನ್ಸ್, ಅದು ರಾ ಮಟೀರಿಯಲ್, ಫಿನಿಶಿಂಗ್ ಗೂಡ್ಸ್ ಎಲ್ಲ ಫೈರ್ ಆಗಿ ಇಂಡಸ್ಟ್ರಿಯಲ್ಸ್ ಕಮ್ ಟು ಝೀರೋ ಆಲ್ಮೋಸ್ಟ್. ಇನ್ನೇನು ಸಿಗಲ್ಲ, ಒಂದು 20% ಇದೆ ಮಿಷನರಿ ಉಳಿದಿದ್ದು ಸ್ವಲ್ಪ, ಎಲ್ಲ ಫೈರ್ ಆಗುತ್ತೆ. ಈಗ ನಾವು ಹೇಳೋದು, ಒಂದು ಇಂಡಸ್ಟ್ರಿ ಫೈರ್ ಅಥವಾ ಆಕ್ಸಿಡೆಂಟಿಗೆ ಒಳಪಟ್ಟರೆ ಒಂದು ಪ್ರೊಡಕ್ಷನ್ ಮತ್ತು ಲೈನಿಂಗ್ ತರಕ್ಕೆ ಸೆವೆರಲ್ ಮಂತ್ಸ್ ಆಗುತ್ತೆ. ಮಿಷನರಿ ಅದನ್ನು ತರಿಸೋದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು. ಅದೆಲ್ಲ ತರಿಸೋಕ್ಕೆ ನಮ್ಮ ಹತ್ರ ಮನಿ ಇದ್ರೂ ಸಹಿತ ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡಿ ಪ್ರೊಡಕ್ಷನ್ ಶುರು ಮಾಡೋಕ್ಕೆ ಟೈಮ್ ಹಿಡಿತದೆ. ಎಂಪ್ಲಾಯೀಸ್ ಎಲ್ಲ ಫ್ಯಾಕ್ಟ್ರೀಸ್ ಬಿಟ್ಟು ಹೋಗ್ತಾರೆ, ಆರ್ಡರ್ಸ್ ಹೊರಟೋಗುತ್ತೆ, ಸೇಲ್ಸ್ ಮಾರ್ಕೆಟಿಂಗ್ ಎಲ್ಲ ಡಿಸ್ರಪ್ಟ್ ಆಗುತ್ತೆ. ನಮ್ಮ ಬಿಸ್ನೆಸ್ಸೇ ಇದಾಗುತ್ತೆ. ಇಂಡಿಯಾ ನಮ್ಮ ಕಂಟ್ರಿ ಏನು ಡಿಫೆನ್ಸ್ ಫೋರ್ಸಸ್ ಇಟ್ಟಿರ್ತಾರೆ. ನಮ್ಮ ಇಂಡೋ ಪಾಕ್ ವಾರ್ 65 ಆಗುತ್ತೆ, 71 ಬಾಂಗ್ಲಾ ವಾರ್, ಕಾರ್ಗಿಲ್ ವಾರ್ ಇವಾಗ ಆಯ್ತು. ಹೀಗೆಲ್ಲ ಆದಾಗ ಅದು ಒಂದ್ಸಿನ ವೈರೇ ಆಗೋದು, ಯುದ್ಧ ಒಂದ್ಸಿನ ವೈರ ಆಗುತ್ತೆ. ಆದರೆ ಡಿಫೆನ್ಸ್ ಫೋರ್ಸಸ್ನ ನಾವು ಯಾವಾಗಲೂ ಅದಕ್ಕೆ ಖರ್ಚು ಜಾಸ್ತಿ ಇದ್ರೂ ಇಟ್ಕೋಬೇಕಾಗುತ್ತೆ. ಡಿಫೆನ್ಸ್ ಆರ್ಮಿ ನೇವಿ ಎಲ್ಲ ಮೇಂಟೈನ್ ಮಾಡೋದು ತುಂಬ ಖರ್ಚಿದೆ. ಆದರೂ ನಾವು ಅದಕ್ಕೆ ಇಟ್ಟು ದೇಶ ಸುರಕ್ಷಿತವಾಗಿರಬೇಕು ಅಂದರೆ ಅದನ್ನು ಅಪ್ ಟು ಡೇಟ್ ಇಟ್ಕೊಂತೀವಿ. ಅವರೆಲ್ಲ ಚೆನ್ನಾಗಿರಬೇಕು, ಟ್ರೈನ್ ಇರಬೇಕು, ಸಫಿಷಿಯೆಂಟ್ ಇದರಲ್ಲಿ. ಅದೇ ಥರನೇ ಫೈರ್ ಆ್ಯಂಡ್ ಸೇಫ್ಟಿ ಸಹಿತ ಅಂತ ನಾವು ಹೇಳ್ತೀವಿ. ಯಾವತ್ತೋ ಒಂದು ದಿವಸ ಆಗ್ತದೆ, ಯಾವತ್ತೋ ಒಂದು ದಿವಸಕ್ಕಾಗಿ ನಾವು ನೆಗ್ಲೆಕ್ಟ್ ಮಾಡಿ ಅವತ್ತೊಂದು ದಿವಸ ನಮ್ಮ ಪೂರ ಮನೆ, ಫ್ಯಾಕ್ಟ್ರಿ, ಇಂಡಸ್ಟ್ರಿ, ರಾ ಮಟೀರಿಯಲ್ ಎಲ್ಲ ನಷ್ಟವಾಗಿ ನಾವು ಪೂರ ನಷ್ಟಕ್ಕೆ ಒಳಗಾಗ್ತದೆ. ನಾವು 10 ವರ್ಷ ದುಡಿದಿದ್ದು ಒಂದು 2-3 ಗಂಟೆ 4 ಗಂಟೆ ಒಳಗೆ ಎಲ್ಲ ಕಳ್ಕೊಂಡು, ಅದು ಕಳ್ಕೋಬಾರ್ದು ಅನ್ನೋದಕ್ಕಾಗಿಯೇ ಫೈರ್ ಸೇಫ್ಟಿ. ಸೊ ಇಷ್ಟು ಕೆಲವೊಂದು ವಿಷಯಗಳು ನಿಮಗೆ ಹೇಳಿದ್ದೀನಿ.